ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ನೋಡಿ ನಾನು ಬೆಂಗಳೂರಿನ ಎಲೆಕ್ಟ್ರಾನ್ ಸಿಟಿಲಿದ್ದೀನಿ. ಎಲೆಕ್ಟ್ರಾನ್ ಸಿಟಿ ಹತ್ರ GC ಪಾಳ್ಯದ ಹತ್ರ, ಅಂದರೆ ಯಾವ ಅಗ್ರಹಾರ ಇದೆ, ಕೋಣಪ್ಪ ಅಗ್ರಹಾರದಲ್ಲಿದ್ದೀನಿ. ನೋಡಿ ಆ ಒಂದು ಬೀದಿ ಹೇಗೆ ಕಾಣಿಸ್ತದೆ ಅಂತಂದರೆ, ನಾನು ಯಾಕಂದ್ರೆ ಈ ವಿಡಿಯೋ ಮಾಡ್ತೀನಿ ಅಂತಂದರೆ, ಇನ್ನೊಂದು ಇಲ್ಲೇ ನಾನು ಸ್ಟೇ ಮಾಡಿದ್ದೀನಿ. ಇಲ್ಲಿ ಏನಕ್ಕಪ್ಪ ಸ್ಟೇ ಮಾಡಿದ್ದೀನಿ ಅಂತಂದರೆ ನಾನು ಅದನ್ನ ಹೇಳ್ತೀನಿ. ಇಲ್ಲಿ ಆ ಸ್ಟ್ರೀಟ್ ನೋಡಿ ಯಾವ ಥರ ಕಾಣಿಸುತ್ತಂತ ನಿಮಗೆ. ನೋಡಿ ಹಣ್ಣಿನ ಅಂಗಡಿ ಇದೆ ಆ ಸ್ಟ್ರೀಟು, GS ಪಾಳ್ಯ. ನೋಡಿ ಎಲೆಕ್ಟ್ರಾನ್ ಸಿಟಿ ಫೇಸ್ 2 ಅಲ್ಲಿ ಬರುತ್ತೆ. ಇದು ಸೆಕೆಂಡ್ ಫೇಸಲ್ಲಿ ಕೋಣಪ್ಪ ಅಗ್ರಹಾರ ಅಂತಲೂ ಕೂಡ ಕರೀತಾರೆ ಈ ಕಡೆಗೆ. ನೋಡಿ ಈ ಸ್ಟ್ರೀಟಲ್ಲಿ ಅತಿ ಹೆಚ್ಚಿನದಾಗಿ PGs ಜಾಸ್ತಿ ಇದಾವೆ ಇಲ್ಲಿ. ಅದಕ್ಕೋಸ್ಕರ ಈ ಸ್ಟ್ರೀಟು ತುಂಬಾ ಫೇಮಸ್ ಇಲ್ಲಿ. ಮತ್ತು ಅತಿ ಕಡಿಮೆ ಬೆಲೆಗಳಿಗೆ ನಿಮ್ಗೆ ಏನೆಲ್ಲ ವಸ್ತುಗಳು ಬೇಕೋ ಎಲ್ಲ ದೊರಕುತ್ತೆ ಇಲ್ಲೆಲ್ಲ, ಎಲ್ಲ ಸಿಗುತ್ತೆ. ನೀವು ಎಲ್ಲಿ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಇಲ್ಲೇ PGs ಆಗಲಿ ರೂಮ್ಸ್ ಆಗಲಿ ಇಲ್ಲೇ ಮಾಡ್ಬೋದು. ಇಲ್ಲೇ ಬಂದು ಎಲ್ಲದನ್ನೂ ಕೂಡ ಪರ್ಚೇಸ್ ಮಾಡ್ಬೋದು. ಅದಕ್ಕಾಗಿ ನಾನು ಬೆಂಗಳೂರಲ್ಲಿ ಈ ಒಂದು ಏರಿಯಾದಲ್ಲಿ ನಾನು ಇಲ್ಲಿ ಸ್ಟೇ ಆಗಿದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತದೆ. ನೋಡಿ ಇಲ್ಲಿ ಸಂಜೆ ಅಂತೂ ಇಲ್ಲಿ ಫುಲ್ಲು ರಶ್ಶೇ ಇರುತ್ತೆ. ಸ್ವಲ್ಪ ಈ ಒಂಥರ ಜಾತ್ರೆ ಅಂತಾರಲ್ಲ ಆ ಥರ ಕಾಣುತ್ತಿದೆಯಲ್ಲ. ಲೈಟು ಸ್ವಲ್ಪ ಡಿಮ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನಿಮ್ಗೆ ಕಾಣಿಸ್ತಿಲ್ಲ ಸ್ವಲ್ಪ. ನೋಡಿ ನಿಮ್ಗೆ ಎಲ್ಲ ಥರದ ಬಟ್ಟೆ ಆಗಲಿ, ನಿಮ್ಗೆ ಏನಾರ ದಿನನಿತ್ಯ ಅಂದರೆ ಉಪಯೋಗಿಸುವಂಥ ವಸ್ತುಗಳಾಗಲಿ ಎಲ್ಲದೂ ಕೂಡ ಇಲ್ಲಿ ಸಿಗುತ್ತೆ. ಮತ್ತು ಎಲ್ಲ ಫೆಸಿಲಿಟೀಸು ಕೂಡ ಇದೆ. ನಿಮಗೆ ಜೀವನ ಮಾಡೋಕ್ಕೆ ಏನೆಲ್ಲ ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ. ಅದಕ್ಕೆ ಅಂದರೆ ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮ್ಗೆ. ಆದಷ್ಟು ಇಲ್ಲಿ ಬಂದರೆ ನೀವು ಜೀವನ ಮಾಡ್ಬೋದು ಚೆನ್ನಾಗಿ. ನೀವೇನಾದರೂ ಈ ಕಡೆ ಎಲೆಕ್ಟ್ರಾನ್ ಸಿಟಿ ಕಡೆಗೆ ಅಥವಾ ಎಲೆಕ್ಟ್ರಾನ್ ಸಿಟಿ ನಿಯರ್ ಏನಾದರೂ ವರ್ಕ್ ಮಾಡ್ತಿದ್ರೆ ಇಲ್ಲಿ ಬಂದು ಸ್ಟೇ ಆಗ್ಬೋದು. PGಸು ತುಂಬ ಅವೈಲೇಬಲ್ ಇದ್ದಾವೆ. ಫುಡ್ಡು ಚೆನ್ನಾಗಿ ಸಿಗುತ್ತೆ PGಸಲ್ಲಿ, ಅದು ಬ್ಯಾಚುಲರ್ಸ್ಗೆ ಮಾತ್ರ. ನೋಡಿ ಇಲ್ಲೆಲ್ಲ ಶಾಪ್ಸ್ ಇದೆಯಲ್ಲ, ಸಿಕ್ಕಾಬಟ್ಟೆ ನಿಮಗೆಲ್ಲ ರೇಟೆಲ್ಲ ಕಡಿಮೆ ಇದೆ. ನೀವು ಯಾರಾದರೂ ಈ ಒಂದು ಏರಿಯಾ ನೋಡಿದರೆ ಅಥವಾ ಇಲ್ಲಿಗೆ ಏನಾರು ಬಂದಿದ್ರೆ ಕಮೆಂಟ್ ಮಾಡಿ. ಮತ್ತು ಏನಾದರೂ ಮಾಹಿತಿ ಬೇಕಿದ್ದರೆ ಬೆಂಗಳೂರಲ್ಲಿ ಏನಾದರೂ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಅಂದರೆ ನಿಮ್ಗೇನು ಕಮೆಂಟ್ ಮಾಡ್ತೀರ ಅದ್ರ ಮೇಲೆ ನಾನು ಆ ಒಂದು ಮಾಹಿತಿನ ಕಲೆಕ್ಟ್ ಮಾಡಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.